ಗೌತಮ್ ಶಾಂತಿಲಾಲ್ ಅದಾನಿ ಒಬ್ಬ ಭಾರತೀಯ ಬಿಲಿಯನೇರ್ ಉದ್ಯಮಿಯಾಗಿದ್ದು, ಅವರು ಭಾರತದಲ್ಲಿ ಬಂದರು ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಗಳಲ್ಲಿ ತೊಡಗಿರುವ ಬಹುರಾಷ್ಟ್ರೀಯ ಸಂಘಟಿತ ಅದಾನಿ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿದ್ದಾರೆ. ಅದಾನಿ 24 ಜೂನ್ 1962 ರಂದು ಗುಜರಾತಿ ಜೈನ ಕುಟುಂಬದಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಜನಿಸಿದರು. ತಂದೆ ಶಾಂತಿಲಾಲ್ ಅದಾನಿ ಮತ್ತು ತಾಯಿ ಶಾಂತಬೆನ್ ಅದಾನಿ. ಅದಾನಿ ಅವರು 7 ಒಡಹುಟ್ಟಿದವರನ್ನು ಹೊಂದಿದ್ದಾರೆ. ಅವರ ಪೋಷಕರು ಗುಜರಾತ್ನ ಉತ್ತರ ಭಾಗದ ಥರಾಡ್ ಪಟ್ಟಣದಿಂದ ವಲಸೆ ಬಂದಿದ್ದರು. ಅವರ ತಂದೆ ಸಣ್ಣ ಜವಳಿ ವ್ಯಾಪಾರ ಮಾಡುತ್ತಿದ್ದರು. ಗೌತಮ್ ಅದಾನಿ ಅವರು ಅಹಮದಾಬಾದ್ನ ಶೇತ್ ಚಿಮನ್ಲಾಲ್ ನಾಗಿಂದಾಸ್ ವಿದ್ಯಾಲಯ ಶಾಲೆಯಲ್ಲಿ ಶಿಕ್ಷಣ ಪಡೆದರು. ಗುಜರಾತ್ ವಿಶ್ವವಿದ್ಯಾನಿಲಯದಲ್ಲಿ ವಾಣಿಜ್ಯದಲ್ಲಿ ಸ್ನಾತಕೋತ್ತರ ಪದವಿಗೆ ಸೇರಿಕೊಂಡರು. ಆದರೆ 2ನೇ ವರ್ಷದ ನಂತರ ಅದನ್ನು ಕೈಬಿಟ್ಟರು. ಅದಾನಿ ವ್ಯಾಪಾರದಲ್ಲಿ ಉತ್ಸುಕರಾಗಿದ್ದರು, ಆದರೆ ಅವರ ತಂದೆಯ ಜವಳಿ ವ್ಯಾಪಾರ ಅವರಿಗೆ ಇಷ್ಟವಿರಲಿಲ್ಲ. ಹದಿಹರೆಯದಲ್ಲಿ ಅದಾನಿ 1978 ರಲ್ಲಿ ಮಹೇಂದ್ರ ಬ್ರದರ್ಸ್ಗೆ ವಜ್ರ ವಿಂಗಡಣೆ ಮಾಡುವವರಾಗಿ ಕೆಲಸ ಮಾಡಲು ಮುಂಬೈಗೆ ತೆರಳಿದರು. 1981 ರಲ್ಲಿ ಅವರ ಹಿರಿಯ ಸಹೋದರ ಮಹಾಸುಖಭಾಯಿ ಅದಾನಿ ಅಹಮದಾಬಾದ್ನಲ್ಲಿ ಪ್ಲಾಸ್ಟಿಕ್ ಘಟಕವನ್ನು ಖರೀದಿಸಿದರು ಮತ್ತು ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಗೌತಮ್ ಅದಾನಿ ಅವರನ್ನು ಆಹ್ವಾನಿಸಿದರು. ಈ ಸಾಹಸವು ಪಾಲಿವಿನೈಲ್ ಕ್ಲೋರೈಡ್ ಫಬಕ್ ಆಮದುಗಳ ಮೂಲಕ ಜಾಗತಿಕ ವ್ಯಾಪಾರಕ್ಕೆ ಅದಾನಿಯವರ ಗೇಟ್ವೇ ಆಗಿ ಹೊರಹೊಮ್ಮಿತು. 1985 ರಲ್ಲಿ ಅವರು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಪ್ರಾಥಮಿಕ ಪಾಲಿಮರ್ಗಳನ್ನು ಆಮದು ಮಾಡಿಕೊಳ್ಳಲು ಪ್ರಾರಂಭಿಸಿದರು. 1988 ರಲ್ಲಿ ಗೌತಮ್ ಅದಾನಿ ಅವರು ಅದಾನಿ ಎಕ್ಸ್ಪೋರ್ಟ್ಸ್ ಅನ್ನು ಸ್ಥಾಪಿಸಿದರು. ಇದನ್ನು ಈಗ ಅದಾನಿ ಎಂಟರ್ಪ್ರೈಸಸ್ ಎಂದು ಕರೆಯಲಾಗುತ್ತದೆ. ಇದು ಅದಾನಿ ಗ್ರೂಪ್ನ ಹಿಡುವಳಿ ಕಂಪನಿಯಾಗಿದೆ. ಮೂಲತಃ ಕಂಪನಿಯು ಕೃಷಿ ಮತ್ತು ವಿದ್ಯುತ್ ಸರಕುಗಳಲ್ಲಿ ವ್ಯವಹರಿಸುತ್ತದೆ. 1991 ರಲ್ಲಿ ಆರ್ಥಿಕ ಉದಾರೀಕರಣ ನೀತಿಗಳು ಅವರ ಕಂಪನಿಗೆ ಅನುಕೂಲಕರವಾಗಿ ಹೊರಹೊಮ್ಮಿದವು ಮತ್ತು ಅವರು ಲೋಹಗಳು, ಜವಳಿ ಮತ್ತು ಕೃಷಿ ಉತ್ಪನ್ನಗಳ ವ್ಯಾಪಾರಕ್ಕೆ ವ್ಯವಹಾರಗಳನ್ನು ವಿಸ್ತರಿಸಲು ಪ್ರಾರಂಭಿಸಿದರು. 1994 ರಲ್ಲಿ ಗುಜರಾತ್ ಸರ್ಕಾರವು ಮುಂದ್ರಾ ಬಂದರಿನ ನಿರ್ವಾಹಕ ಹೊರಗುತ್ತಿಗೆಯನ್ನು ಘೋಷಿಸಿತು ಮತ್ತು 1995 ರಲ್ಲಿ ಅದಾನಿ ಈ ಒಪ್ಪಂದವನ್ನು ಪಡೆದುಕೊಂಡಿತು. 1995 ರಲ್ಲಿ ಅವರು ಮೊದಲ ಜೆಟ್ಟಿಯನ್ನು ಸ್ಥಾಪಿಸಿದರು. ಮೂಲತಃ ಮುಂದ್ರಾ ಬಂದರು ಮತ್ತು ವಿಶೇಷ ಆರ್ಥಿಕ ವಲಯದಿಂದ ನಿರ್ವಹಿಸಲ್ಪಟ್ಟ ಕಾರ್ಯಾಚರಣೆಗಳನ್ನು ಅದಾನಿ ಬಂದರುಗಳು ಮತ್ತು SEZಗೆ ವರ್ಗಾಯಿಸಲಾಯಿತು. ಇಂದು ಕಂಪನಿಯು ಅತಿದೊಡ್ಡ ಖಾಸಗಿ ಮಲ್ಟಿ-ಪೋರ್ಟ್ ಆಪರೇಟರ್ ಆಗಿದೆ. ಮುಂದ್ರಾ ಬಂದರು ಭಾರತದಲ್ಲಿನ ಅತಿ ದೊಡ್ಡ ಖಾಸಗಿ ವಲಯದ ಬಂದರು ಆಗಿದ್ದು, ವಾರ್ಷಿಕ 210 ಮಿಲಿಯನ್ ಟನ್ ಸರಕುಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. 1996 ರಲ್ಲಿ ಅದಾನಿ ಗ್ರೂಪ್ನ ಶಕ್ತಿ ವ್ಯಾಪಾರ ವಿಭಾಗವಾದ ಅದಾನಿ ಪವರ್ ಅನ್ನು ಸ್ಥಾಪಿಸಿದರು. ಅದಾನಿ ಪವರ್ 46-20 ಮು ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಹೊಂದಿದೆ. ಇದು ದೇಶದ ಅತಿದೊಡ್ಡ ಖಾಸಗಿ ಉಷ್ಣ ವಿದ್ಯುತ್ ಉತ್ಪಾದಕವಾಗಿದೆ. 2002 ರಲ್ಲಿ ಮ್ಯಾಸಚೂಸೆಟ್ಸ್ನ ಉನ್ನತ ಅಧಿಕಾರಿಯ ವಂಚನೆಯ ದೂರಿನ ನಂತರ ಜಾಮೀನು ರಹಿತ ವಾರಂಟ್ ನೆಬು ಜಾರಿಗೊಳಿಸುವಲ್ಲಿ ಅದಾನಿಯನ್ನು ದೆಹಲಿ ಪೊಲೀಸರು ಬಂಧಿಸಿದರು. ಕಕ್ಷಿದಾರರು ರಾಜಿ ಮಾಡಿಕೊಳ್ಳಲು ಮಾತುಕತೆ ನಡೆಸುತ್ತಿದ್ದಾರೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದ ನಂತರ ನ್ಯಾಯಾಲಯವು ಮರುದಿನ ನೆಬುವನ್ನು ಹಿಂತೆಗೆದುಕೊಂಡಿತು. 2006 ರಲ್ಲಿ ಅದಾನಿ ವಿದ್ಯುತ್ ಉತ್ಪಾದನಾ ವ್ಯವಹಾರವನ್ನು ಪ್ರವೇಶಿಸಿತು. 2009 ರಿಂದ 2012 ರವರೆಗೆ ಅವರು ಆಸ್ಟ್ರೇಲಿಯಾದಲ್ಲಿ ಅಬಾಟ್ ಪಾಯಿಂಟ್ ಪೋರ್ಟ್ ಮತ್ತು ಕ್ವೀನ್ಸ್ಲ್ಯಾಂಡ್ನ ಕಾರ್ಮೈಕಲ್ ಕಲ್ಲಿದ್ದಲು ಗಣಿಗಳನ್ನು ಸ್ವಾಧೀನಪಡಿಸಿಕೊಂಡರು. 2012 ರಲ್ಲಿ ಗಂಭೀರ ವಂಚನೆ ತನಿಖಾ ಕಚೇರಿ ಸ್ಫೇಯರ್ ಅದಾನಿ ಸೇರಿದಂತೆ 12 ಆರೋಪಿಗಳ ವಿರುದ್ಧ ವಂಚನೆ ಮತ್ತು ಷೇರುಗಳ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಕ್ರಿಮಿನಲ್ ಪಿತೂರಿಗಾಗಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಸ್ಫೇಯರ್ ಪ್ರಕಾರ ಅದಾನಿ ಆಗ್ರೋ ಅಕ್ರಮ ಚಟುವಟಿಕೆಗಳನ್ನು ನಡೆಸಲು ಹಣ ಮತ್ತು ಷೇರುಗಳನ್ನು ಒದಗಿಸಿದೆ ಎಂದು ಆರೋಪಿಸಲಾಗಿತ್ತು. ಮುಂಬೈನ ಸ್ಥಳೀಯ ನ್ಯಾಯಾಲಯವು ಅದಾನಿ ಮತ್ತು ಈ ಪ್ರಕರಣದ ಇತರ ಆರೋಪಿಗಳನ್ನು ಮೇ 2014 ರಲ್ಲಿ ಬಿಡುಗಡೆ ಮಾಡಿತು. ಆದಾಗ್ಯೂ 2020 ರಲ್ಲಿ ಮುಂಬೈ ಸೆಷನ್ಸ್ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಅದಾನಿಗೆ ಕ್ಲೀನ್ ಚಿಟ್ ಅನ್ನು ರದ್ದುಗೊಳಿಸಿತು. ಮೇ 2020 ರಲ್ಲಿ ಅದಾನಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೆಸ್ಎ $6 ಬಿಲಿಯನ್ ಮೌಲ್ಯದ ವಿಶ್ವದ ಅತಿದೊಡ್ಡ ಸೌರ ಬಿಡ್ ಅನ್ನು ಗೆದ್ದರು. 8,000 ಮು ದ್ಯುತಿ ವಿದ್ಯುಜ್ಜನಕ ವಿದ್ಯುತ್ ಸ್ಥಾವರ ಯೋಜನೆಯನ್ನು ಅದಾನಿ ಗ್ರೀನ್ ಕೈಗೆತ್ತಿಕೊಳ್ಳಲಾಗಿದೆ. ಅದಾನಿ ಸೋಲಾರ್ 2,000 ಮು ಹೆಚ್ಚುವರಿ ಸೌರ ಕೋಶ ಮತ್ತು ಮಾಡ್ಯೂಲ್ ಉತ್ಪಾದನಾ ಸಾಮರ್ಥ್ಯವನ್ನು ಸ್ಥಾಪಿಸುತ್ತದೆ.
ಸೆಪ್ಟೆಂಬರ್ 2020ರಲ್ಲಿ ಅದಾನಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 74% ಪಾಲನ್ನು ಸ್ವಾಧೀನಪಡಿಸಿಕೊಂಡಿತು. ಇದು ದೆಹಲಿಯ ನಂತರ ಭಾರತದ ಎರಡನೇ ಅತ್ಯಂತ ಜನನಿಬಿಡವಾಗಿದೆ. ನವೆಂಬರ್ 2021ರಲ್ಲಿ ಬ್ಲೂಮ್ಬರ್ಗ್ ಇಂಡಿಯಾ ಎಕನಾಮಿಕ್ ಫೋರಂನಲ್ಲಿ ಮಾತನಾಡುವಾಗ ಅದಾನಿ ಗುಂಪು ಹೊಸ ಹಸಿರು ಶಕ್ತಿ ವ್ಯವಹಾರದಲ್ಲಿ $70 ಬಿಲಿಯನ್ ಹೂಡಿಕೆ ಮಾಡುತ್ತಿದೆ ಎಂದು ಹೇಳಿದರು. ಜುಲೈ 2022ರಲ್ಲಿ ಅವರು ಈ ಹೂಡಿಕೆಯನ್ನು 3 ದೈತ್ಯ ಕಾರ್ಖಾನೆಗಳನ್ನು ನಿರ್ಮಿಸಲು ಹೇಗೆ ಬಳಸಿಕೊಳ್ಳುತ್ತಾರೆ ಎಂಬುದರ ಕುರಿತು ಹೊಸ ವಿವರಗಳನ್ನು ನೀಡಿದರು. ಸೌರ ಎಲೆಕ್ಟ್ರೋಲೈಜರ್, ಗಾಳಿ ಟರ್ಬೈನ್ ಸ್ಥಾವರಗಳನ್ನು ಮಾಡಿದರು. ಫೆಬ್ರವರಿ 2022ರಲ್ಲಿ ಅವರು ಮುಖೇಶ್ ಅಂಬಾನಿಯನ್ನು ಮೀರಿಸುವ ಮೂಲಕ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದರು ಮತ್ತು ಆಗಸ್ಟ್ 2022ರಲ್ಲಿ ಫಾರ್ಚೂನ್ ಅವರು ವಿಶ್ವದ 3ನೇ ಶ್ರೀಮಂತ ವ್ಯಕ್ತಿ ಎಂದು ಹೆಸರಿಸಿದರು. ಮೇ 2022ರಲ್ಲಿ ಅದಾನಿ ಕುಟುಂಬವು ಅಂಬುಜಾ ಸಿಮೆಂಟ್ಸ್ ಮತ್ತು ಅದರ ಅಂಗಸಂಸ್ಥೆ ಆಕ್ಟ್ ಅನ್ನು ಸ್ವಿಸ್ ಕಟ್ಟಡ ಸಾಮಗ್ರಿಗಳ ದೈತ್ಯ ಹಾಲ್ಸೆಮ್ ಗ್ರೂಪ್ನಿಂದ $5 ಬಿಲಿಯನ್ಗೆ ಸಾಗರೋತ್ತರ ವಿಶೇಷ ಉದ್ದೇಶದ ಘಟಕದ ಮೂಲಕ ಸ್ವಾಧೀನಪಡಿಸಿಕೊಂಡಿತು. ಆಗಸ್ಟ್ 2022ರಲ್ಲಿ ಅದಾನಿ ಗ್ರೂಪ್ನ ಘಟಕವಾದ ಅಮಿಂಗ್ ಮೀಡಿಯಾ ನೆಟ್ವರ್ಕ್ಸ್ ಲಿಮಿಟೆಡ್ ಆಮ್ನ ರಾಷ್ಟ್ರೀಯ ಸುದ್ದಿ ಪ್ರಸಾರಕ ನ್ದ್ವಯ 29.18% ಮಾಲೀಕರಾದ ರೆಪರ್ ಹೋಲ್ಡಿಂಗ್ ಅನ್ನು ಖರೀದಿಸಲು ಯೋಜಿಸಿದೆ ಎಂದು ಘೋಷಿಸಿತು ಮತ್ತು ಇನ್ನೂ 26% ಅನ್ನು ಖರೀದಿಸಲು ಮುಕ್ತ ಕೊಡುಗೆಯನ್ನು ನೀಡಿತು. ಕಂಪನಿಯ ಸಂಸ್ಥಾಪಕರು, ಮಾಜಿ ಪತ್ರಕರ್ತೆ ರಾಧಿಕಾ ರಾಯ್ ಮತ್ತು ಅವರ ಅರ್ಥಶಾಸ್ತ್ರಜ್ಞ ಪತಿ ಪ್ರಣಯ್ ರಾಯ್ ಅವರಿಗೆ ತಿಳಿಸಿದೆಯೇ ಅದಾನಿ 3ನೇ ವ್ಯಕ್ತಿಯ ಮೂಲಕ ತನ್ನ ಪಾಲನ್ನು ಪಡೆದುಕೊಂಡಿದ್ದಾರೆ ಮತ್ತು ಚರ್ಚೆ, ಒಪ್ಪಿಗೆ ಅಥವಾ ಸೂಚನೆ ಇಲ್ಲದೆಯೇ ಒಪ್ಪಂದವನ್ನು ಮಾಡಲಾಗಿದೆ ಎಂದು ಎನ್ಡಿಟಿವಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ಬಿಡ್ ಭಾರತದಲ್ಲಿ ಸಂಪಾದಕೀಯ ಸ್ವಾತಂತ್ರ್ಯದ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿತು, ಏಕೆಂದರೆ ಅದಾನಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷಕ್ಕೆ ಹತ್ತಿರವೆಂದು ಪರಿಗಣಿಸಲಾಗಿದೆ. ಡಿಸೆಂಬರ್ 2022ರ ವೇಳೆಗೆ ಅದಾನಿ ನೆಟ್ವಯಲ್ಲಿನ ಅತಿದೊಡ್ಡ ಷೇರುಗಳನ್ನು ನಿಯಂತ್ರಿಸುತ್ತಿದ್ದಾರೆ ಎಂದು ವಿವರಿಸಲಾಗಿದೆ. ಅದಾನಿ ನೆಟ್ವ ಅನ್ನು ಖರೀದಿಸುವ ಮೊದಲು ಸುದ್ದಿ ವಾಹಿನಿಯು ಸರ್ಕಾರವನ್ನು ಟೀಕಿಸುತ್ತಿತ್ತು, ಆದರೆ ಈಗ ಸುಪೈನ್ ಆಗಿದೆ ಎಂದು ಎಕನಾಮಿಸ್ಟ್ ಹೇಳಿದೆ. ಗೌತಮ್ ಅದಾನಿ ಪ್ರೀತಿ ಅದಾನಿಯನ್ನು ಮದುವೆಯಾಗಿದ್ದಾರೆ. ದಂಪತಿಗೆ ಕರಣ್ ಅದಾನಿ ಮತ್ತು ಜೀತ್ ಅದಾನಿ ಎಂಬ 2 ಗಂಡು ಮಕ್ಕಳಿದ್ದಾರೆ. ಜನವರಿ 1998ರಲ್ಲಿ ಅದಾನಿ ಮತ್ತು ಸಹವರ್ತಿ ಶಾಂತಿಲಾಲ್ ಪಟೇಲ್ ಅವರನ್ನು ಅಪಹರಿಸಿ ಸುಲಿಗೆಗಾಗಿ ಒತ್ತೆಯಾಳಾಗಿ ಇರಿಸಲಾಗಿತ್ತು. 2 ಮಾಜಿ ದರೋಡೆಕೋರರಾದ ಫಜಲುರ್ ರೆಹಮಾನ್ ಮತ್ತು ಭೋಗಿಲಾಲ್ ದರ್ಜಿ ಅಪಹರಣದ ಆರೋಪ ಹೊತ್ತಿದ್ದರು. ನ್ಯಾಯಾಲಯವು ಅನೇಕ ಬಾರಿ ಸಮನ್ಸ್ ನೀಡಿದರೂ ಅದಾನಿ ಮತ್ತು ಪಟೇಲ್ ಠೇವಣಿಗಳಿಗೆ ಹಾಜರಾಗದ ನಂತರ 2018ರಲ್ಲಿ ಭಾರತೀಯ ನ್ಯಾಯಾಲಯದಲ್ಲಿ ಅವರನ್ನು ಖುಲಾಸೆಗೊಳಿಸಲಾಯಿತು. 26 ನವೆಂಬರ್ 2008ರಂದು ಭಯೋತ್ಪಾದಕರು ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದಾಗ ಅದಾನಿ ಮುಂಬೈನ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ನ ರೆಸ್ಟೋರೆಂಟ್ನಲ್ಲಿ ಇನ್ನೊಬ್ಬ ಉದ್ಯಮಿಯೊಂದಿಗೆ ಭೋಜನವನ್ನು ಸೇವಿಸುತ್ತಿದ್ದರು. ಭಯೋತ್ಪಾದಕರು ಅವರಿಂದ ಕೇವಲ 15 ಅಡಿ 4.6 ಮೀ ದೂರದಲ್ಲಿದ್ದರು. ಅದಾನಿ ಹೋಟೆಲ್ ಅಡುಗೆಮನೆಯಲ್ಲಿ ಮತ್ತು ನಂತರ ಶೌಚಾಲಯದಲ್ಲಿ ಅಡಗಿಕೊಂಡು ಮರುದಿನ ಬೆಳಗ್ಗೆ ಸುರಕ್ಷಿತವಾಗಿ ಹೊರಬಂದರು. ಅದಾನಿಯವರ ಪತ್ನಿ ಪ್ರೀತಿ ಅದಾನಿ ಅವರು 1996ರಲ್ಲಿ ಅದಾನಿ ಫೌಂಡೇಶನ್ ಅನ್ನು ಸ್ಥಾಪಿಸಿದಾಗಿನಿಂದ ಅದರ ಅಧ್ಯಕ್ಷರಾಗಿದ್ದಾರೆ. ಇದು ಅದಾನಿ ಗ್ರೂಪ್ನ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಅಂಗವಾಗಿದೆ ಮತ್ತು ಇದು ಭಾರತದ 18 ರಾಜ್ಯಗಳಲ್ಲಿ ಅಸ್ತಿತ್ವವನ್ನು ಹೊಂದಿದೆ. ಮಾರ್ಚ್ 2020ರಲ್ಲಿ ಖವೇಡ್ ವ್ಯವಕಲನ 19 ಏಕಾಏಕಿ ಹೋರಾಡಲು ಅದಾನಿ ತನ್ನ ಗುಂಪಿನ ಪರೋಪಕಾರಿ ವಿಭಾಗದ ಮೂಲಕ ಥಮಕೇಸ್ ನಿಧಿಗೆ 100 ಕೋಟಿ ಕೊಡುಗೆ ನೀಡಿದರು. ಗುಜರಾತ್ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 5 ಕೋಟಿ ಮತ್ತು 1 ಕೋಟಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಪರಿಹಾರಕ್ಕೆ ನೀಡಲಾಗಿದೆ. ಅದಾನಿ ನೇತೃತ್ವದ ಅದಾನಿ ಗ್ರೂಪ್ ಸೌದಿ ಅರೇಬಿಯಾದ ದಮ್ಮಾಂನಿಂದ ಗುಜರಾತ್ನ ಮುಂದ್ರಾಗೆ 80 ಮೆಟ್ರಿಕ್ ಟನ್ ದ್ರವ ವೈದ್ಯಕೀಯ ಆಮ್ಲಜನಕದಿಂದ ತುಂಬಿದ 4 ಕ್ರಯೋಜೆನಿಕ್ ಟ್ಯಾಂಕ್ಗಳನ್ನು ಆಮದು ಮಾಡಿಕೊಂಡಿತು. ಈ ಗುಂಪು ಲಿಂಡೆ ಸೌದಿ ಅರೇಬಿಯಾದಿಂದ 500 ವೈದ್ಯಕೀಯ ದರ್ಜೆಯ ಆಮ್ಲಜನಕ ಸಿಲಿಂಡರ್ಗಳನ್ನು ಪಡೆದುಕೊಂಡಿದೆ. ಟ್ವಿಟ್ಟರ್ ಪೋಸ್ಟ್ನಲ್ಲಿ ಅದಾನಿ ಅವರು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಪ್ರತಿದಿನ ತಮ್ಮ ಗುಂಪು ವೈದ್ಯಕೀಯ ಆಮ್ಲಜನಕದೊಂದಿಗೆ 500 ಸಿಲಿಂಡರ್ಗಳನ್ನು ಅಗತ್ಯವಿರುವಲ್ಲೆಲ್ಲ ಪೂರೈಸುತ್ತಿದೆ ಎಂದು ಹಂಚಿಕೊಂಡಿದ್ದಾರೆ. ಜೂನ್ 2022ರಲ್ಲಿ ಅದಾನಿ ರು 60,000 ಕೋಟಿ ಸಾಮಾಜಿಕ ಕಾರಣಗಳಿಗಾಗಿ ದೇಣಿಗೆ ನೀಡಲು ಬದ್ಧವಾಗಿದೆ. ಅದಾನಿಯ ಕಾರ್ಪಸ್ ಅನ್ನು ಅದಾನಿ ಫೌಂಡೇಶನ್ ನಿರ್ವಹಿಸುತ್ತದೆ. ಇದು ಭಾರತದಲ್ಲಿ ಪರೋಪಕಾರಿ ಟ್ರಸ್ಟ್ಗೆ ಅತಿದೊಡ್ಡ ಬದಲಾವಣೆ ತಂದಿದೆ.